ಹಾಯ್ ಫ್ರೆಂಡ್ಸ್, ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋಗಳನ್ನು ಎಲ್ಲರಿಗಿಂತಲೂ ಮುಂಚೆ ನೋಡಲು ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ನೀವು ದಾರಾತ್ನೆಯಿಂದ ಇವನ ಮಕ್ಕಿರಿ ನಿಮ್ಮ ತಲೆಗಳನ್ನು ಬಿಡಿದ ನೆಲಕ್ಕೆ ಅಪ್ಪಳಿಸಿಬಿಡುತ್ತೇನೆ. ಇಂದ್ರ ಮಹಾರಾಜನ ಆಜ್ಞೆ ಇಲ್ಲದೆ ಇವನ ಗಲ್ಲ ದಾರಾದರು ಬಂದರೆ ಒಡೆಯಬೇಕೆಂದು ಒಳ್ಳೆ ಪ್ರಕಾರ ಎನ್ನ ಮಾತಿನಿಂದ ಬಂದರೆ ಸರಿ. ನಮ್ಮ ರಾಜನಂಬರ ಹೇಳಿ ನಿಮ್ಮನ್ನು ಚೆಂಡಿಗೆ ಕೈಕೊಟ್ಟು ತಪ್ಪಿಸಿ ನಿಮ್ಮ ಮರ್ಯಾದೆ ಮತದಿಂದ ಮತೋನ್ಮತ್ತರಾಗಿ ಇವನ ಮಕ್ಕಿರಿ ಫಲ ಪುಷ್ಪಗಳನ್ನು ಕೀಳುತ್ತಾ ಪಕ್ಷಿಗಳನ್ನು ಕೊಲ್ಲುತ್ತಾ ಇರುವರ ಒಳ್ಳೆ ಮಾತಿನಿಂದ ನಮ್ಮ ರಾಜನಲ್ಲಿಗೆ ಬಂದರೆ ಸರಿ. ನಿಮ್ಮನ್ನು ಕೊಲ್ಲದೆ ಎಂದಿಗೂ ಬಿಡುವುದಿಲ್ಲ. ಇವನ ಉಲ್ಲ ಮಂದಿರ ಎಂಬ ಕೌರವನೆಂಬ ಬಂಡ ಆಕಾಶ ಮಂಡಲಕ್ಕೆ ಸುನಕವು ಮಕವತ್ತಿ ಬಂದಿರುತ್ತದೆ. ಆಕಾಶವನ್ನು ಬೆದರುವುದೇ? ನೀನು ನನ್ನ ಮುಂದೆ ಬಂದಿರುತ್ತಾರೆ, ನಾನೇನು ಬೆದರುವುದಿಲ್ಲ. ಬಂಡ ಇವನ ಉಲ್ಲ ಮಂದಿರ ಎಂಬ ಈ ಹತಮನದಾರ ಲಯ ವನಚರಣ ಕೌರವನೆಂಬ ಬಂಡನ ರಾಜಾದ ನಮ್ಮ ಭಾವಗಳಿಗೆ ಬಾಯಿ ಒಂದಂತ ಸಹಜವಾಗಿ ಮಗುವಂದರೆ ನಿಮ್ಮ ನಿಟ್ಟಿನ ಚಿತ್ರಣ ಮಾಡ್ತೀವಿ. ನಿಮ್ಮಂತ ಚಾರರಿಗೆ ಈ ಬರ ಶಿಕ್ಷಣವನ್ನು ಪ್ರಮಾಣ ಉಂಟು. ಹೋಗೋಣ, ಇವನು ನಡೆದ ಬಳಿರೆ ತಟ್ಟನ ಕಪಾಳ ಇಟ್ಕೊಂಡು ಇವನು ಹಣೆ ಮೇಲೆ ಸುಣ್ಣದ ಬಟ್ಟ ನಿಟ್ಟ ಏ ಪುರಾಣ ಬಂದವ ಇವರ ಕಂಡೆಯ ಕಾರಣ. ಅಮರಾವತಿಯ ವಲ್ಲಭನಾಥ ಇಂದ್ರ ಮಹಾರಾಜನ ಆಜ್ಞೆ ಇಲ್ಲದೆ ಇವನ ದೊಳ್ಳು ದಾರಾದರು ಬಂದರೆ ಒಡೆಯಬೇಕೆಂದು ಹೇಳುವನ. ಕಮ್ಮಿನಿಂದ ಒಳಗೆ ಬಂದರೆ ರಾಜನಿಗೆ ತಿಳಿಸಬೇಕೆಂದು ಆಜ್ಞಾಪಿಸಿರುವನ. ಎಲೈ ಬರ್ತಾರೆ ಒಳ್ಳೆ ಮಾತಿನಿಂದ ನಮ್ಮ ರಾಜನಲ್ಲಿಗೆ ಬಂದರೆ ಸರಿ. ಇಲ್ಲವಾದ್ರೆ ಏನು ಮಾಡಿದ್ರೆ ಮಂಡ ಇಲ್ಲವಾದರೆ ಬೈರೆ ನಮ್ಮ ರಾಜನಂಬರ ಹೇಳಿ ನಿಮ್ಮನ್ನು ಚೆಂಡಿಗೆ ಕೈಕೊಟ್ಟು ತಪ್ಪಿಸಿ ನಿಮ್ಮ ರುಂಡಗಳನ್ನು ನಿಮಗೆ ಗರ್ವವೆಷ್ಟು ಬಾಯಿಗೆ ಬಂದಂತೆ ಮಗಳುವಿರ. ಒಳ್ಳೆ ಮಾತಿನಿಂದ ನಮ್ಮ ರಾಜನಲ್ಲಿಗೆ ಬಂದರೆ ಸರಿ. ಅತಿ ಜಾಗೃತಿಯಿಂದ ಯುದ್ಧಕ್ಕೆ ಸನ್ನಿಧರಾಗಿರ ಅತಿ ಮೂರ್ಖರೇ. ಅತಿ ಜಾಗ್ರತೆ ಈ ಅಧಮರ ಕೂಟೆಯನ್ನ ಕೈಯಲ್ಲಿ ಯುದ್ಧ ಮಾಡುವುದಾಗುವುದಿಲ್ಲ.
ಸೇಕರಣೆ ಪುಷ್ಪಲತೆಗಳ ಮರಿದು ತರಲತೆಗಳ ಮುರಿದು ಹಾಳು ಮಾಡಿರುವನು ರಾಜ ಸಂಕ್ರಮಣ ತೇಜ. ಆಹೋ ಕೊಬ್ಬಿದರ್ಪಿ ಗರ್ಭಗಳ ಹರ್ಪ ಕಾಳು ನಿರ್ಭೇದವಾಗುವಂತ ಹರ್ಬಟುಳ್ಳ ಮಂತ್ರಿ ಸೇಕರಣೆ ಇದು ಏನು ನಿನ್ನ ಆಲೋಚನೆ? ನಿನ್ನ ಹಣೆಯಾಡ ಸಣ್ಣದ ಪಟ್ಟಿಗಳಮ್ಮ ತೆಗೆದು ಹತಮರಾದ ನರಗುರುಗಳಿಂದ ಕಾರ್ಯ ಮಾಡಿದರೆ ಒಳಗೆ ನಿನ್ನ ಮುಖವನ್ನು ನೋಡಿದ್ರೆ ನನಗೆ ಬೆಂಕಿಯಿಂದ ಬಾಲಕದಂತೆ ತರುತ್ತ ಇದು ಎಲ್ಲಿಗೆ ಅಘೋರವಾಗಿ ತೋರುವುದು ಕಂಡಿಯವನ ಚರಣೆ ಮಾಡಬೇಕಲೇ. ನಮ್ಮವನ ಮಧ್ಯೆ ತೊಳ್ಳಿರುವ ಸರೋವರದ ಸೋಪನಂ ಕಿತ್ತಿ ರಾಜ ಮಂತ್ರಿ ಸೇಕರಣೆ ತರಲತೆಗಳು ಮುರಿದು ಪುಷ್ಪಲತೆಗಳನ್ನು ಹರಿದು ಹಾಸಿಗೆ ಮಾಡಿ ಮಲಗಿರುವವನ ಅಟ್ಟಾಸ ವಹಿಸುತ್ತೇಳಲೇ ರಾಜ. ಮಂತ್ರಿ ಸೇಕರಣೆ ನಾನು ವನ ಮಧ್ಯ ತೊಳ್ಳಿ ಇರಬೇಕೆಂದಿಷ್ಟಕ್ಕೆ ಎನ್ನು ಬಿಡಿದು ಬೆಳ್ಳುಳ್ಳಿ ಹಿಡಿದು ಚಂಡಿಗೆ ಕೊಟ್ಟು ತಪ್ಪಿದರ ರಾಜ. ಮಂತ್ರಿ ಸೇಕರಣೆ ಇದಂ ಶ್ರೀಮನ್ ನೀಲಕಂಠನೇ ಬಲ್ಲ ಮಹಾರಾಜರೇ, ನೀವು ತತ್ಕೌರವ ಸೇನೆಯಂಸದ ಬಡಿಯಬೇಕು ರಾಜ ಸಂಕ್ರಮಣ ತೇಜ. ಉಗ್ರತರ ತೇಜ ವ್ಯಕ್ರನಾದ ಉಗ್ರಸೇನೆ ನನ್ನ ತಪ್ಪಮಾನ ಕೈದರೆ ಒಳಗೆ ಪರಶುರ ನರ ಯಕ್ಷ ಸಿದ್ಧಾಂತರ ಮೊದಲಾದವರ ದುರಜೋಳ ನಮ್ಮನ್ನು ತೋರಿಸುವಂತ ಪರಾಕ್ರಮಗಳು ಈ ತ್ರಿಲೋಕದಲ್ಲಿ ಇಲ್ಲ. ಜನ ಹೊಸವಾರ್ಥವನ್ನು ಕೇಳಿದನಲ್ಲ ಆ ಬಾಬಾ ಹೇಳಿ ಕಡಿತಪ್ಪವು ನಮ್ಮ ಹೊಲದಲ್ಲಿರುವ 10 ಸರ್ವಸಮಂತವನ್ನು ಚರಲು ಮತ್ತಲ್ಲಿಗೆ ಹೋಗಿದ್ದರ ಭಾನುಮತಿ ಮಂತ್ರಿ ಸೇಕರಣೆ ರಾಜಶೇಖರನೇ ಎಲ್ಲ ಕೋಪ ಸಹಿಸಲಾರದು ಬೇಗನೆ ಏನೆಂದು ಹೇಳಲಿ? ಇಂದಿನ ದಿನ ನಮ್ಮ ವನಚಾರರೆಲ್ಲ ತತ್ಕೌರವ ಸೇನೆಯಂ ಕಂಡು ದಿಕ್ಕಿಗೆ ಹೊಡಿದರು ರಾಜ. ಮಂತ್ರಿ ಸೇಕರಣೆ ಎನ್ನಂ ಹಿಡಿದು ಕೀಳು ಹಿಡಿದು ಚಂಡಿಗೆ ಕೈಕೊಂಡು ತಪ್ಪಿದರು ರಾಜ. ಮಂತ್ರಿ ಸೇಕರಣೆ ಅವರ ದಾಸವು ಎಷ್ಟೆಂದು ಹೇಳಲಿ ರಾಜ ಸಂಕ್ರಮಣ ತೇಜ. ನಮ್ಮ ಹೊಲವನ್ನು ರಕ್ತದಾಡು ಮಾಡಿದವರಲ್ಲ ನನ್ನ ದಟ್ಟ ದಾನದಿಂದ ಕಟ್ಟವನು ಹೊಟ್ಟೆಯನ್ನು ಬಗೆದರು ಸಾರದೆ ತಡವನ್ನಾಟಕ್ಕೆ ಉಕ್ಕಿನ ಸರಪಳಿ ಎಂಬ ತೆಗೆದುಕೋ ರಾಜ ನಿನ್ನನ್ನು ಹಂದಿಸಿ ಬಂಧಿಸಿದಾರ ಅವರೆಲ್ಲರ ಮನೆಗೆ ತೋರ ಬರ್ತಾರೆ ರಾಜ. ಅವರೆಲ್ಲರ ಹಿಡಿದು ಪಡೆದು ಪಾಸದಿಂದ ಕಟ್ಟ ಅಮರಾವತಿ ಕಾರ್ಯಕ್ರಮಕ್ಕೆ ಸೇರಿಸ ನಡೆಯಲು ಹೊರತರನೆ ಅದೇ ಪ್ರಕಾರ ಜಾಗೃತಿಯಿಂದ ಹೋಗೋಣ ನಡೆ ಗಂಧರ್ವ ಭೂಪತಿ ರಥವನ್ನು ಬಿಡುವನು ಭಾನುಮತಿ
ಭೂಪತಿ ಒಡೆಯ ಕುರುಪನನ್ನು ಬಿಡದೆ ಹಡೆ ಮಾಡಿದ ಬಿಟ್ಟಿದ ಅವನ ಮುಂದೆ ಮಕ್ಕಳ ಕಳೆ ಮುಡುಕುವಂತೆ ಮಾಡುವಂತಾ ಇದೆ. ಕಾರಣ ಭೂಪತಿ ಈ ಅಧಮನಾಥ ದುರ್ಯೋಧನ ಚಿತ್ರಸೇನ ಮಹಾರಾಜನು ಬಂಧಿಸಿದನು. ಭೂಪತಿ ಇನ್ಯಾತಕ್ಕೆ ಆಲಸ್ಯ, ನಮ್ಮ ಪಟ್ಟಣಕ್ಕೆ ಮಾತ್ರದವನ್ನು ಆರಿಸಿ ಅದು ಜಾಸ್ತಿ. ಚಿತ್ರಸೇನ ಮೂಡ ಮುಂದೆ ಕೆಟ್ಟ ಕಾಲ ಹಿಂದ ಕೆಟ್ಟವರ ನಂಬಿಕೆ ಲೋಕದಾಳ ಪದರ್ಕೊಂಡ ವಿರುದ್ಧ ಹೊಂದಿರುವ ಈ ಚಿತ್ರಸೇನೆಯಿಂದರೆ ನಮ್ಮ ಕರ್ತವ್ಯ ಕುಲಕ್ಕೆ ಕೊಂಡ ಬರುತ್ತಲ್ಲವ. ಪಾಂಡವ ರಾಜ್ಯಗಳೆಂಬ ಸೋದರನ್ನು ಹೊಂದಿಕೊಳ್ಳಲಿಲ್ಲವೇ ಜನ ಬಲದ ಸಾಕ್ಷಗಳನ್ನು ನೋಡುವ ಇಂದ್ರ ದೇವರ ಮನಾಂತರ ದಾರಿಯಲ್ಲಿ ಮಂತ್ರಿ ಹರ ಕಡೆದ ಮಾಡಿದ ನಿಮ್ಮಪ್ಪನಾದ ಹಂತಕ್ಕೇನಾದ್ರೂ ಬೆಳೆಸಿರೋ ನನ್ನ ಕುಲ್ಲ ಕೊರವೇ ಚಿತ್ರಸೇನ ಕೂಡ ಬಟ್ಟೆಯೋಳ ಹೊಟ್ಟದ ಚಟ್ಟನಲ್ಲ ಈ ಕೋದಂಡದಿಂದ ಕೊಟ್ಟೆ ಕೊಟ್ಟೆಯನ್ನು ಪರ್ವತದಿಂದ ಪಟ್ಟಲನ್ನು ಕಡೆಗೆ ಮತ್ತು ಮಾರಿ ಬಿಡಿದ ಕುರುಮರಿಯನ್ನು ಕಳೆದಂತೆ ಕಡಿಮೆ ನೋಡಬಂದ ಆರ್ಸಿಯಲ್ಲಿ ಕಂದ್ರೆ ಅಂತಕ್ಕಂತ ಒಳ್ಳೆಯ ಮೂರ್ಖರೇ ನೀರದಾರ ಈ ಪಡಿ ಪಾವನ ಬಿಡುವುದಕ್ಕೆ ನಿನ್ನ ನಾಲಿಗೆ ಉದ್ದವಾಗಿದೆ. ಹೇಗೆ ಸವತವಾಗಿ ಬಂಡ ನಿನ್ನ ಗುಂಡಿಗೆಯನ್ನು ತಗಲಿಸಿ ಬೊಳರ ಹಿಂದೆ ಭೂತಗಳನ್ನು ಆಯ್ದ ಮಾಡ್ತವೆ. ಆಹೋ ಕರ್ಣ, ಶಕುನಿ, ದ್ರೋಣ ಮೊದಲಾದ ನಾಯಕರೇ ಇವನೊಡನೆ ಹುಟ್ಟ ಮುಗದ ನಮ್ಮ ಪರಕ್ಷಣದಿಂದ ಈ ಅದನ್ನು ಬಿಟ್ಟೆ ಮುಚ್ಚುಕಯ ಮಿಗಿದ ಅಸ್ತನಾಥ ಕಾರ್ಯ ಸೇರಿದೆ. ನಿನ್ನ ಸೋದರ ಮಾವನಾದ ಶಕುನಿ ಎಂಬ ಅಪಶಕುನಿ ಎಂಬ ಕಪ್ಪಟಮ್ಮ ಸೂಚಿಸಿ ಸುಂಡ್ರ ಗಾಳಿಗೆ ಸಿಲುಕಿದ ದಂಟಿನ ರೋದೆಯಂತೆ ಕಡೆಬಡಿಸುತ್ತ ಕಣ್ಣಿಗೆ ಕಾಣುವಂತೆ ಮಾಡಿ ನೀನು ನಂಬಿದ ಕಪ್ಪಲಿನಾದ ಕರ್ಣನ್ನು ಎನ್ನನ್ನು ಕಂಡ ಚಂದ್ರ ಹಿಡಿದ ಕುರಿಯಂತೆ ಕಡಲ ಕೆರಕ್ಕೆ ಮೇಲಿದ ನಿಮ್ಮ ಬಲಚಾಂಡವನ್ನು ತತ್ತರಿಸಿ ಮತ್ತರಿಸಿ ನರಮಂಡಲಕ್ಕೆ ಬಿತ್ತು ಒತ್ತಾಡುತ್ತಿರುವುದು ಗೌರ ನಮ್ಮ ಬಂಡ ಪ್ರತಿ ಜಾಗದಿಂದ
ಏನು ಹೇಳಲಿ ಇವನ ಕಳ್ಳತನ. ನಮ್ಮ ಹೊಲ ಮಧ್ಯದಲ್ಲಿ ನಿಂತು ತರಗತಿ ಕಾಯುವ ಸಮಯದಲ್ಲಿ ನಿನ್ನನ್ನು ಚಂಡಿ ಕೈ ಕೊಟ್ಟು ತಿಳಿಸಿದ ಕಳ್ಳ ಕೌರವನು ಇವನೇನ ಕಳ್ಳ ಕೌರವನು ರಾಜ. ಸ್ವಲ್ಪ ಮುಖವೆತ್ತಿ ನೋಡಿದ ಮಂತ್ರಿ ಸರ್ವಕಾರಕ್ಕೆ ಮಂತ್ರಿ. ಆಹೋ ಗಂಧರ್ವ ರಾಜ. ಅಹೋ ಮಂತ್ರಿ ಶೇಖರನೇ, ಇವನೇನ ಅಂಧಕನ ಪುತ್ರನಾದ ಕೌರವನೆಂಬನ ರಾಜಬಲ. ಈ ಸಮಯದಲ್ಲಿ ನಿನ್ನ ಅವಸ್ಥಿತಿ ಏನಾಯ್ತು ನೋಡಲೇ ಭ್ರಷ್ಟ. ಈಗಿನ ನೋಡು ನಿನ್ನ ಚಿತ್ರಸೇನ ಮಹಾರಾಜನೇ ಶಾಸ್ತ್ರತೆಯಿಂದ ಇವನನ್ನು ಹಿಡಿದು ಕ್ಷಣ ಮಾತ್ರದಲ್ಲಿ ದಿಟ್ಟತನದಿಂದ ಕಟ್ಟು ಇವನ ರಟ್ಟೆಗಳ ಪಡೆದ ಮೆಚ್ಚುಗೆಯನ್ನು ಹಿಡಿದ ಉಕ್ಕಿನ ಸರಪಳಿಯನ್ನು ಬೇಡಿಯನ್ನು ಜಡಿದ ಅಮರಾವತಿ ಕಾರ್ಯಕ್ರಮಕ್ಕೆ ಸೇರಿದ ಖಂಡಿಯ ವನಚಾರಣೆ ಜಡಿ ಇಲ್ಲಾದ ಮನೆಗೆ ಬಿಗ ಬರ್ತೇ ದೇಹದ ಸಾರಥೆ. ಈ ಅಧಮನಾಥ ದುರ್ಯೋಧನ ನಮ್ಮ ಚಿತ್ರಸೇನ ಮಹಾರಾಜನು ಬಂಧಿಸಿದನ. ಹೌದು ದೇವ. ಇನ್ನಾತಕ್ಕೆ ಆಲಕ್ಷ್ಯ ನಮ್ಮ ಪಟ್ಟಣಕ್ಕೆ ಮಾತ್ರ ತವನ್ನು ಆರಿಸಿದರ್ತೆ ಅದು ಜಾಸ್ತಿ.